ಸೀರೆ, ಹಣ್ಣೆಲ್ ಕುಂಕುಮ ಇಲ್ಲ, ಏನಿದು? ನಾನ್ ಮರಿಬೇಕು ಅನ್ಕೊಂಡಿರೋದನ್ನೆಲ್ಲ ಮತ್ತೆ ಜ್ಞಾಪಿಸ್ಬೇಡಿ. ಏನಾಯ್ತು ಸಾನ? ಏನೇ ಆಗಿದ್ರು ಅದಕ್ಕೆ ನೀವೇ ಕಾರಣ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ಅವತ್ತು ಹೇಳಿದ್ದ ಜಾಗಕ್ಕೆ ನೀವು ಬಂದಿದ್ದಿದ್ರೆ. ಓ ಸಾನ, ನನ್ ಮಾತು ಕೇಳು. ಆವತ್ತು ಊಟ ಮಾಡ್ಕೊಂಡು ನಿನ್ನತ್ರ ಬರೋಣ ಅಂತಾನೆ ಇದ್ದೆ. ಆದ್ರೆ ನನ್ ಮಲ್ತಾಯಿ ಕೂತ್ಕೊಂಡ್ ತಿಂತಿರೋದ್ ನೋಡು, ಒಳ್ಳೆ ದನ ತಿನ್ನಂಗೆ. ಬಿಟ್ಟಿ ಕುಳ್ ತಿನ್ನಕ್ಕೆ ಅದ್ ಹೆಂಗ್ ಮನ್ಸು ಬರುತ್ತೋ. ಥೂ, ಇಂಥ ನಾಚಿಗೆಟ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅನ್ನದ ಬೆಲೆ ಗೊತ್ತಾಗ್ತಿತ್ತು. ಬಿಟ್ಟಿ ಕುಳು ತಿನ್ನೋರಿಗೆ ಹೇಗ್ ಗೊತ್ತಾಗುತ್ತೆ? ಅಬ್ಬಬ್ಬಬ್ಬಬ್ಬಬ್ಬಾ, ಈ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಅವತ್ತೇ ನನಗೆ ನೆಮ್ಮದಿ. ನೀವ್ಯಾಕ್ರೆ ಎದ್ದೇಳ್ತೀರಾ? ಹೊಟ್ಟೆ ಚುರುಕಂದ್ರೆ ತಾನೇ ಬಂದ್ ತಿಂತಾನೆ. ಎಷ್ಟು ನೆನ್ಪಿಟ್ಟಿದ್ಯಾ? ಒದ್ದೆಯಾಗಿರೋ ಮೈನ ಒರ್ಸೋಕ್ಕೆ ಟವಲ್ ಕೊಟ್ಟೆ, ಆದ್ರೆ ನೊಂದಿರೋ ಮನ್ಸಿಗೆ. ಅಮ್ಮ, ನೀನೇನ್ ಹೇಳ್ತಾ ಇದ್ದೀಯ? ಎಲ್ಲೋ ಬಡಿಸಿಡ್ಲಿಗೆ ಇಷ್ಟೊಂದು ಹೆದರ್ಕೊಳ್ತೀಯಲ್ಲಮ್ಮ. ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಸಹನೆ ತಪ್ಪಬಾರ್ದಮ್ಮ. ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು. ಯಾಕೆಂದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ರೆ ಸಿಗೋದು ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ನೀನು ತಂದೆ ಇಲ್ಲದೆ ಬೆಳೆಯೋಕು, ನಾನು ಅರ್ಶನ ಕುಂಕುಮ ಕಳ್ಕೊಳಕು, ನೀನು ಹಠ ಹಿಡಿದು ಅವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಆ ಹುಡುಗನ ತಂದೆನೇ ಅಂತ ನಮಗೆ ಗೊತ್ತಿದ್ರು ನೀನು ಸುಖಕ್ಕೋಸ್ಕರ ನಾನೇ ಅವನ ಮನೆಗೆ ಹೋಗಿ ಬಂದೆ. ಅಲ್ಲಿ ಸಿಕ್ಕಿದ ಉತ್ತರ ಏನು ಗೊತ್ತಾ? ಪಾಪದ ಹೆಂಗಸು ಅಂತ ನಿನ್ನ ಮಗಳನ್ನ ನನ್ನ ಮಗನ ಹತ್ರ ಇಟ್ಕೊಳಕ್ ಹೇಳ್ತೀನಿ, ಕಟ್ಕೊಳಕಲ್ಲ. ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ನೀನು ಹಠ ಹಿಡಿದ್ರೆ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೆ. ಹಾಗೇನಾದ್ರೂ ನೀನು ಅವನನ್ನೇ ಮದುವೆ ಮಾಡ್ಕೊಳ್ಳೋದಾದ್ರೆ ಅದು ನಾನು ಸತ್ತ ಮೇಲೆ. ನಾನು ಹೇಳೋದನ್ನೆಲ್ಲ ಹೇಳಾಯ್ತು. ಆ ಸಮಯದಲ್ಲಿ ನಿನ್ನ ಮಾತಾಡ್ಸೋದು ಸರಿಯಲ್ಲ. ಬೆಳಿಗ್ಗೆ ಬಂದು ನಿಂಗೆ ಧೈರ್ಯ ತುಂಬೋಣ ಅಂತಲೇ ಹೊರಟೋದೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯನ್ನು ಕೇಳಿದಾಗ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟು ಹೊರಟೋದ್ರು ಅಂತ ಹೇಳ್ದ. ಎಲ್ಲಿಗೆ ಅಂತ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದ. ನಿನಗೋಸ್ಕರ ಊರೂರು ಬೀದಿ ಬೀದಿ ಸುತ್ತಿದೆ. ಆಮೇಲೆ ನಿನ್ನನ್ನು ಮರೆಯೋದಕ್ಕೋಸ್ಕರ, ನನ್ನ ಮಲ್ತಾಯಿ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುಬೈಗೆ ಅಂತೇಳಿ ಹೊರಟೋದೆ. ಆದ್ರೆ ದಾರಿಯಲ್ಲೇ ಮೋಸ ಹೋಗ್ಬಿಟ್ಟು ಈಗ ನಿನ್ನ ಮುಂದೆ ಭಿಕಾರಿಯಾಗಿ ನಿಂತಿದ್ದೀನಿ.